ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಾಕಿಸ್ತಾನ ಅನ್ನುವಂತಹ ಒಂದು ಭಿಕ್ಷುಕ ರಾಷ್ಟ್ರ ಇದೆ. 24 ಗಂಟೆ ಯಾರ ಹತ್ರ ಭಿಕ್ಷೆ ಬೇಡಬೇಕು ಅನ್ನುವ ಲೆಕ್ಕಾಚಾರದಲ್ಲೇ ಅದರ ಜೀವನ ಕಳೀತಾ ಇರ್ತದೆ. ಒಂದು ಕಡೆ ಚೈನಾಗೆ ಇಡೀ ದೇಶವನ್ನೇ ಬರ್ಕೊಟ್ಟಿದೆ, ಅವರು ಏನು ಹೇಳಿದ್ರು ಮಾಡಿಕೊಂಡು ಬಿದ್ದಿರುತ್ತೆ, ಗುಲಾಮಗಿರಿಯಲ್ಲಿದೆ. ಇನ್ನೊಂದು ಕಡೆ ಅಮೇರಿಕ ಹತ್ರ ಹೋಗೋದು, ಅಲ್ಲಿ ಭಿಕ್ಷೆ ಪಡ್ಕೊಳ್ಳೋದು, IMF ಹತ್ರ ಹೋಗೋದು, ಅಲ್ಲೊಂದಷ್ಟು ಭಿಕ್ಷೆ ಪಡೆಯೋದು, ಈ ಕಡೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹೋಗೋದು, ಅಲ್ಲಿ ಭಿಕ್ಷೆ ಪಡೆಯೋದು, ಅರಬ್ ರಾಷ್ಟ್ರಗಳ ಹತ್ರ ಹೋಗು, ಅಲ್ಲಿ ಭಿಕ್ಷೆ ಪಡಿ, ಯುರೋಪ್ ಯೂನಿಯನ್ಗೆ ಹೋಗು, ಅಲ್ಲಿ ಭಿಕ್ಷೆ ತಗೋ, ಎಲ್ಲೆಲ್ಲ ಭಿಕ್ಷೆ ಸಿಗೋ ಸಾಧ್ಯತೆ ಇದೆ ಅಲ್ಲೆಲ್ಲ ಹೋಗುತ್ತೆ. ಅಲ್ಲಿ ಹತ್ರ ಹೋಗಿ ದಯನೀಯವಾಗಿ ನಿಂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬರುತ್ತೆ. ಅವರು ಕೆಲವರು ಭಿಕ್ಷೆ ಹಾಕ್ತಾರೆ, ಯಾಕಂದರೆ ಅವರಿಗೆ ಬೇಕಾದದ್ದು ಅಮೇರಿಕ ಅಥವಾ ಪಾಕಿಸ್ತಾನದಿಂದ ಆಗಾಗ ಪಡ್ಕೊಳ್ಬಹುದು. ಅಮೇರಿಕಾಗೆ ಅಫ್ಘಾನಿಸ್ತಾನ, ಚೈನಾ ಮೇಲೆ ಕಣ್ಣಿಡೋದಕ್ಕೆ ಪಾಕಿಸ್ತಾನ ಬೇಕು. ಇನ್ನು ಯುರೋಪ್ ಕಂಟ್ರೀಸ್ಗೂ ಅದೇ ಕಾರಣಕ್ಕೆ ಅಥವಾ ಬೇರೆ ಕಾರಣಗಳಿಗೆ ಪಾಕಿಸ್ತಾನ ಬೇಕು. ಈ ರೀತಿಯಾಗಿ ಅರಬ್ ರಾಷ್ಟ್ರಗಳು ಪಾಪ ಅವರದೇ ಮುಸ್ಲಿಂ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ ದಯೆ ತೋರಿಸಿ ಒಂದಷ್ಟು ಭಿಕ್ಷೆ ಹಾಕಿ ಕಳಿಸ್ತಿರ್ತಾರೆ. ಆ ಭಿಕ್ಷಾ ಪಾತ್ರೆಯ ಪಾಕಿಸ್ತಾನ ಮೊನ್ನೆ ಇರಾನ್ ಮೇಲೆ ಅಷ್ಟು ದೊಡ್ಡ ದೌರ್ಜನ್ಯ ನಡೀತಾ ಇದ್ರು ಸಹ, ಒಂದು ಕಡೆ ಇಸ್ರೇಲು, ಇನ್ನೊಂದು ಕಡೆ ಈಗ ಅಮೇರಿಕನೂ ದಾಳಿ ಮಾಡಿದೆ, ಇಷ್ಟೆಲ್ಲ ಆಗ್ತಿದ್ರು ಸಹ, ಇದರ ನಡುವೆ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಒಂದು ಲಂಚ್ ಅರೇಂಜ್ ಮಾಡಿ ಒಂದೊತ್ತು ಊಟ ಹಾಕ್ತೀನಿ ಬರೋ ಹೊಟ್ಟೆ ತುಂಬ ಅಂತ ಕರೆದ ತಕ್ಷಣ ಪಾಕಿಸ್ತಾನದ ಆರ್ಮಿ ಜನರಲ್ ಅಸೀಮ್ ಮುನೀರ್ ಓಡೋಡಿ ಹೋಗ್ಬಿಟ್ಟ. ಒಂದೊತ್ತು ಊಟ ಮಾಡಿ ಲಂಚ್ ಮಾಡಿ ಆ ಊಟ ಹಾಕಿದ್ದ ಋಣ ತೀರಿಸ್ಬೇಕಲ್ಲ, ಟ್ರಂಪ್ಗೆ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಟ್ರಂಪ್ ಕರೆದಿದ್ದೆ ಅದಕ್ಕೆ. ಈ ಮಾತು ಹೇಳಿಸೋದಕ್ಕೇ, ಊಟ ಮಾಡೋವಾಗಲೇ ಹೇಳಿರ್ತೇನೆ, ಹೊಟ್ಟೆ ತುಂಬ ಊಟ ಬೇಕು ಅಂದರೆ ಈ ಡೈಲಾಗ್ ಹೇಳಬೇಕು ಹೊರಗಡೆ ಹೋಗಿ ಅಂತ. ಹಂಗಾಗಿ ಹೊರಗಡೆ ಬಂದ ತಕ್ಷಣ ಟ್ರಂಪ್ಗೆ ನೊಬೆಲ್ ಪ್ರೈಸ್ ಕೊಡಬೇಕು, ಪೀಸ್ ಪ್ರೈಸ್ ಕೊಡಬೇಕು ಅಂತ. ಟ್ರಂಪ್ಗೇನು ಆಸೆ ಅಂದರೆ ಒಬಾಮಾ ಥರ ತಾನು ಸಹ ನೊಬೆಲ್ ತಗೋಬೇಕು ಅಂತ. ಅದಕ್ಕೆ ಟ್ರಂಪ್ ಹೇಳ್ತಾ ಇರೋದು, ಪಾಕಿಸ್ತಾನ ಇಂಡಿಯಾ ನಡುವಿನ ಯುದ್ಧವನ್ನು ನಿಲ್ಲಿಸ್ಬಿಟ್ಟೆ, 2 ನ್ಯೂಕ್ಲಿಯರ್ ಪವರ್ಸು ಯುದ್ಧ ನಿಲ್ಲಿಸ್ಬಿಟ್ಟೆ ಅಂತ. ಆ ಮೂಲಕ ಈ ಕಡೆ ಮೋದಿಗೆ ಮತ್ತು ಭಾರತಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಟ್ರಂಪ್ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿಯವರೆಗೆ 15 ಸಲ ಹೇಳಿದ್ದಾಯ್ತು ಆ ಮಾತನ್ನು. ಮೋದಿ ಒಂದೇ ಒಂದು ಸಲ ನಾನು ಇಲ್ಲ ನಿರಾಕರಿಸಿದ್ದೀನಿ, ಫೋನಲ್ಲಿ 35 ನಿಮಿಷ ಮಾತಾಡಿದ್ದೀನಿ ಅಂತ ಹೇಳಿ ಒಂದೇ ಒಂದು ಸಲ ಹೇಳಿದ್ದೀನಿ ಅಂತ ಬೇರೆಯವ್ರ ಕೈಲಿ ಹೇಳಿಸಿದ್ದಾರೆ ದೇಶಕ್ಕೆ. ಅದು ಎಷ್ಟು ಅದರಲ್ಲಿ ಸತ್ಯಾಂಶ ಎಷ್ಟಿದೆಯೋ, ಏನೇನು ಕತೆ ಇದೆಯೋ ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಮೋದಿಯವರು ಒಳಗೊಳಗೆ ಮಾಡಿರ್ತಾರೆ, ಮಾಡದೇ ಇರೋದನ್ನು ಹೇಳ್ತಾರೆ, ಅವ್ರದ್ದು ಅದು ಕತೆ. ಸೊ ಈಗ ಈ ಪಾಕಿಸ್ತಾನದ ಅಸೀಮ್ ಮುನೀರು ಅನ್ನ ತಿಂದಿದ್ದು ಒಂದೊತ್ತು ಊಟಕ್ಕಾಗಿ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಹೇಳಿ ಈ ಕಡೆ ಬಂದ ತಕ್ಷಣವೇ ಆ ಕಡೆ ಅಮೇರಿಕ ಹೋಗಿ ಇರಾನ್ ಮೇಲೆ ಬಾಂಬ್ ಹಾಕ್ಬಿಟ್ಟಿದೆ. ಯಾಕಂದರೆ ಇಸ್ರೇಲ್ ಪತ್ರಗುಟ್ಟೋಗಿದೆ, ಇರಾನ್ ಪ್ರತಿ ದಾಳಿಗೆ ತಡೆಯೋಕ್ಕಾಗ್ತಿಲ್ಲ ಇಸ್ರೇಲ್ಗೆ. ಇಸ್ರೇಲ್ ಏನು ಅಂದ್ಕೊಂಡಿತ್ತು, ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತೆ, ಇರಾನ್ನಲ್ಲಿ ಶಕ್ತಿ ಇಲ್ಲ ಅಂತ. ಬಟ್ ಇರಾನ್ ಗಟ್ಟಿಯಾಗಿ ನಿಂತ್ಕೊಂಡಿದೆ, ಪ್ರತಿ ದಾಳಿ ನಡೆಸ್ತಾನೆ ಇದೆ. ಸೊ ತಡೆಯೋಕ್ಕಾಗಲಿಲ್ಲ, ಅಮೇರಿಕಾಗೆ ದುಂಬಾಲು ಬಿದ್ದು ಇಸ್ರೇಲು ಅಮೇರಿಕಾ ಕೈಯಲ್ಲಿ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಈಗ ನೊಬೆಲ್ ಪ್ರೈಸ್ ಎಲ್ಲ ಹೋಯ್ತು, ಆ ಲೆಕ್ಕಾಚಾರನೇ ಹೋಯ್ತು. ಯುದ್ಧ ತಡೆದಿದ್ದೀನಿ ಅಂದಮೇಲೆ ಈ ಕಡೆ B2 ಬಾಂಬರ್ಗಳನ್ನು ಬಳಸ್ಕೊಂಡು ಅಷ್ಟು ದೊಡ್ಡ ಬಾಂಬು, ಏನು ಬಂಕರ್ ಬಸ್ಟರ್ ಅನ್ನುವಂತಹ ಬಾಂಬುಗಳು, 14,000 kg ತೂಕದ ಬಾಂಬುಗಳನ್ನು ಇನ್ನೊಂದು ದೇಶದ ಮೇಲೆ, ಇರಾನ್ ಮೇಲೆ ಹಾಕಿದ ಮೇಲೆ ಟ್ರಂಪ್ದು ಆ ಕನಸೇನಿತ್ತು ಅದು ಕೈ ಬಿಟ್ಟಂಗೆ. ಇಸ್ರೇಲ್ ಒತ್ತಡಕ್ಕೆ ಟ್ರಂಪ್ನ ನೊಬೆಲ್ ಪೀಸ್ ಪ್ರೈಸ್ ಅನ್ನುವಂತಹ ಕನಸೇನಿತ್ತು ಅದು ಛಿದ್ರ ಆದಂಗೆ. ಬಟ್ ಇರಾನ್ಗೆ ನಷ್ಟ ಮಾಡಲೇಬೇಕು, ನನ್ನ ಏನಂತಾರೆ ಸಹೋದರ ಇಸ್ರೇಲ್ ಕಷ್ಟ ಅನುಭವಿಸ್ತವನೆ, ಸೋಲು ಅನುಭವಿಸ್ತಾ ಇದ್ದಾನೆ ಅಂತ ಅಮೇರಿಕ ಹೋಯಿತು. ಈಗ ಪಾಕಿಸ್ತಾನ ಇದೆಯಲ್ಲ, ಈ ಒಂದೊತ್ತು ಊಟಕ್ಕೆ ಹೋಗಿ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಡೈಲಾಗ್ ಹೊಡೆದು ಬಕೆಟ್ ಹಿಡಿದು ಬಂದಿತ್ತಲ್ಲ ಅಸೀಮ್ ಮುನೀರು ರೂಪದಲ್ಲಿ, ಇದಕ್ಕೆ ಸಂಕಟ ಶುರುವಾಗೈತೆ. ಈಗ ಅಮೇರಿಕಾಗೆ ಹೊಗಳಲೇಬೇಕು, ಇಲ್ಲಾಂದರೆ ಅಮೇರಿಕಾ ತಲೆ ಮೇಲೆ ಹೊಡೆಯುತ್ತೆ, ವೆಪನ್ಸ್ ಕೊಡಲ್ಲ, ದುಡ್ಡು ಕೊಡಲ್ಲ, ಏನು ಮಾಡಲ್ಲ. ಪಾಕಿಸ್ತಾನಕ್ಕೆ ಸಂಕಟ. ಆದರೆ ಒಂದು ಮುಸ್ಲಿಂ ರಾಷ್ಟ್ರವಾಗಿ ಪಕ್ಕದಲ್ಲಿ ಇರುವ ಇರಾನ್ ಮೇಲೆ ಅಮೇರಿಕ ಈ ರೀತಿ ಅಟ್ಯಾಕ್ ಮಾಡಿರೋದನ್ನು ಖಂಡಿಸಲೇಬೇಕು. ಖಂಡಿಸಿಲ್ಲ ಅಂದರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಗುರ್ರಂತವೆ, ಇರಾನ್ ಗುರ್ರ ಅನ್ನುತ್ತೆ, ಆಮೇಲೆ ಅರಬ್ ರಾಷ್ಟ್ರಗಳು ಭಿಕ್ಷೆ ಹಾಕಲ್ಲ. ಇದು ಪಾಕಿಸ್ತಾನದ ಸಂಕಟ. ಅದಕ್ಕೆ ವೆಯ್ಟ್ ಮಾಡ್ತಾ ಇತ್ತು, ಏನು ಹೇಳಿಕೆ ಕೊಡಬೇಕು, ಹೇಗೆ ಕೊಡಬೇಕು ಅಂತ. ಅಷ್ಟರಲ್ಲಿ ಮುಸ್ಲಿಂ ರಾಷ್ಟ್ರಗಳು, ಅಮೇರಿಕದ ಸಹಯೋಗಿ ರಾಷ್ಟ್ರಗಳು ಸಹ, ಪಾರ್ಟ್ನರ್ ಕಂಟ್ರೀಸು ಸಹ ಅಮೇರಿಕವನ್ನು ಖಂಡಿಸಿದ್ದಾವೆ. ಇರಾನ್ ಮೇಲಿನ ದಾಳಿಯನ್ನು ಇದು ಮಾಡಬಾರ್ದಾಗಿತ್ತು, ಅಣುಸ್ಥಾವರಗಳ ಮೇಲೆ ನೀವು ಈ ಥರ ದಾಳಿ ಮಾಡಬಾರ್ದಾಗಿತ್ತು ಇರಾನ್ ಮೇಲೆ ಅಂತ ಅವೆಲ್ಲ ಹೇಳೋದ ಮೇಲೆ ಪಾಕಿಸ್ತಾನಕ್ಕೆ ಒಲ್ಲದ ಮನಸ್ಸಿನಿಂದ, ಮಾನ ಮರ್ಯಾದೆ ಏನೂ ಇಲ್ಲದೆ ಬದುಕ್ತಿದ್ರು ಸಹ ಸ್ವಲ್ಪ ಮನಸ್ಸು ಅಂತ ಇರುತ್ತಲ್ಲ, ಈ ಕಡೆ ಅಮೇರಿಕಾಗೆ ಹೆದರ್ಕೊಂಡೇ ಒಂದು ಸ್ಟೇಟ್ಮೆಂಟ್ ಬಿಟ್ಟಿದೆ, ನಾವು ಖಂಡಿಸ್ತೀವಿ,
ನಾವು ಖಂಡಿಸ್ತೀವಿ, ಇರಾನ್ ಮೇಲೆ ದಾಳಿಯನ್ನು ನಾವು ಖಂಡಿಸ್ತೀವಿ ಅಂತ ಒಂದು ಡೈಲಾಗ್ ಪಾಕಿಸ್ತಾನ ಹೇಳಿದೆ. ಇಂತಹ ಹೇಡಿ ಮಾನಗೆಟ್ಟ ಭಿಕ್ಷುಕ ರಾಷ್ಟ್ರವನ್ನು ಜಗತ್ತಿನಲ್ಲಿ ಹುಡುಕಿದ್ರೂ ಸಿಗಲ್ಲ, ನಿಮಗೆ ಹುಡುಕಿದ್ರೂ ಸಿಗಲ್ಲ. ಯಾವ ಮಟ್ಟಕ್ಕೆ ಹೋಗಿ ಅದು ಗುಲಾಮಗಿರಿ ಮಾಡುತ್ತೆ ಪಾಕಿಸ್ತಾನ ಅಮೇರಿಕಾಗೆ, ಬೇರೆ ರಾಷ್ಟ್ರಗಳಿಗೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಅಷ್ಟಕ್ಕೂ ಈ ಅಸೀಂ ಮುನೀರ್ ಪಹಲ್ಗಾಮ್ ದಾಳಿಯ ನಂಬರ್ 1 ಆರೋಪಿ. ಅವನೇ ಮಾಡಿಸಿರೋದು, ಅವನದೇ ಸ್ಕೆಚ್ ಇದು, ಅವನೇ ಮಾಸ್ಟರ್ ಮೈಂಡು, ಮೋಸ್ಟ್ ವಾಂಟೆಡ್ ಅಂತ ನೋಡಬೇಕು ಇಂಡಿಯಾ ಅವನನ್ನು. ಆದರೆ ಅಮೇರಿಕಾಗೆ ಚೈನಾ ಮೇಲೆ ಕಣ್ಣಿಡೋದಕ್ಕೆ, ಭಾರತದ ಮೇಲೆ ಹತೋಟಿ ಇಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಬೇಕು, ಅಫ್ಘಾನಿಸ್ತಾನದ ಮೇಲೆ ಕಣ್ಣಿಡೋದಕ್ಕೆ ಪಾಕಿಸ್ತಾನ ಬೇಕು, ಇರಾನ್ ಮೇಲೆ ಕಣ್ಣಿಡೋದಕ್ಕೆ ಪಾಕಿಸ್ತಾನ ಬೇಕು. ಅದು ಮಧ್ಯದಲ್ಲಿದೆ ಎಲ್ಲ ಈ 4 ದೇಶಗಳಿಗೆ. ಹಾಗಾಗಿ ಪಾಕಿಸ್ತಾನಕ್ಕೆ ಆಗಾಗ ಒಂದೊಂದು ಬಿಸ್ಕೆಟ್ ಹಾಕ್ತಾ ಇರುತ್ತೆ. ಆ ಬಿಸ್ಕೆಟ್ಗೆ ಆಸೆ ಪಟ್ಕೊಂಡು ಪಾಕಿಸ್ತಾನ ತನ್ನದೇ ಒಂದು ಸಮುದಾಯ ಇರುವಂತಹ ಇರಾನ್ಗೆ ದ್ರೋಹ ಬಗೆದಿದೆ. ಇಷ್ಟು ದಿನ ಸುಮ್ಮನಿತ್ತು, ಇಸ್ರೇಲ್ ವಿರುದ್ಧ ಒಂದು ಮಾತಾಡಲಿಲ್ಲ. ಈಗ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಖಂಡಿಸಿದ್ದಕ್ಕೆ ನಾನು ಖಂಡಿಸ್ತೀನಿ ಅಂತ ಗುಂಪಲ್ ಗೋವಿಂದ ಅಂತಿದೆಯೇ ಹೊರತು ಅದಕ್ಕೆ ಅಮೇರಿಕಾದ ಭಯ ಇದೆ. ಇಂತಹ ರಾಷ್ಟ್ರಗಳೇ ಜಗತ್ತಿಗೆ ಮಾರಕ. ಒಂದು ಸ್ಪಷ್ಟ ನಿಲುವಿರಬೇಕು, ಅದರಲ್ಲಿ ಸ್ವಾರ್ಥ ಇರಬಾರ್ದು, ಅದರಲ್ಲಿ ಲೆಕ್ಕಾಚಾರಗಳು ಇರಬಾರ್ದು, ಅದರಲ್ಲಿ ಏನೋ ಒಂದು ಬರುತ್ತೆ ಹೋಗುತ್ತೆ ಅನ್ನುವಂತಹ ಕೊಳಕು ಮನಸ್ಥಿತಿ ಇರಬಾರ್ದು. ಪಾಕಿಸ್ತಾನದ್ದು ಕೊಳಕು ನೀಚ ಮನಸ್ಥಿತಿ, ಅದು ಅನಾವರಣ ಆಗಿದೆ. ಅಲ್ಲಿನ ಜನ ಎಚ್ಚೆತ್ಕೊಳ್ಳದೆ ಹೋದರೆ ಈ ಪಾಕಿಸ್ತಾನ ಈ ಕಡೆ ಇರಾನ್ ಆಗಿರ್ಬೋದು, ಭಾರತ ಆಗಿರ್ಬೋದು, ಚೈನಾ ಆಗಿರ್ಬೋದು, ಎಲ್ಲ ದೇಶಗಳಿಗೂ ಕಂಟಕ ಆಗುತ್ತೆ. ಅಫ್ಘಾನಿಸ್ತಾನ ಅಂತೂ ಓಪನ್ ಆಗಿ ಹೇಳ್ತಾ ಇದೆ ಪಾಕಿಸ್ತಾನ್ ನೀಚ ಕಂಟ್ರಿ ಅಂತ. ಅದೇ ಅಟ್ಯಾಕ್ ಮಾಡ್ತಾ ಇದೆ ಮೇಲಿಂದ, ನಾರ್ದನ್ ಸೈಡಿಂದ. ಆ ಮಟ್ಟಕ್ಕೆ ಪಾಕಿಸ್ತಾನ ಕುಲ್ಗೆಟ್ಟೋಗಿದೆ. ಮಾನಗೆಟ್ಟ ಒಂದು ದೇಶವಾಗಿ ಅದು ಓಡಾಡ್ಕೊಂಡಿದೆ. ಮಾನ ಮರ್ಯಾದೆ ಬಿಟ್ಟು ಒಂದು ದಿನ ಟ್ರಂಪ್ಗೆ ಅದು ಕೊಡಿ ಅನ್ನತ್ತೆ, ಏನೋ ನೋಬೆಲ್ ಪ್ರೈಸ್ ಕೊಡಿ ಅನ್ನತ್ತೆ, ಈ ಕಡೆ ಖಂಡಿಸ್ತೀವಿ ಅಂತ ಮಾರನೇ ದಿನ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಷ್ಟೆಲ್ಲ ಯಾಕೆ? ಒಂದೊತ್ತು ಊಟಕ್ಕೆ. ಅಸಹ್ಯ. ಇಂತಹ ಸಮುದಾಯ ದ್ರೋಹಿ ದೇಶಗಳನ್ನು, ಮಾನವ ವಿರೋಧಿ ಮನುಕುಲ ದ್ರೋಹಿ ದೇಶಗಳನ್ನು ಖಂಡಿಸಲೇಬೇಕು. ಆ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲದೆ ಹೋದರೆ ಪಾಕಿಸ್ತಾನ ಬಗ್ಗೆ ವಿಡಿಯೋ ಮಾಡುವಂತಹ ಅನಿವಾರ್ಯತೆ ಸದ್ಯಕ್ಕಂತೂ ನಮಗೆ ಯಾರಿಗೂ ಇಲ್ಲ. ಭಾರತದ ಮೇಲೆ ಏನಾದರೂ ದಾಳಿ ಆದರೆ, ಉಗ್ರವಾದಿಗಳನ್ನು ಕಳಿಸ್ಕೊಟ್ರೆ ಅಂತಹ ಸನ್ನಿವೇಶದಲ್ಲಿ ಮಾತ್ರ ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡ್ಬೋದು ಹೊರತು, ಇಲ್ಲದೆ ಹೋದರೆ ಅದು ಚರ್ಚೆಗೆ ಯೋಗ್ಯವಾದಂತಹ ದೇಶ ಅಲ್ಲವೇ ಅಲ್ಲ. ಅದು ಚರ್ಚೆಗೆ ಯೋಗ್ಯವಾದ ದೇಶ ಅಲ್ಲವೇ ಅಲ್ಲ, ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.